ನಾನು ತಾಯಿ ಅಲ್ವಾ, ಆದರೆ ಇದು ತುಂಬ ಕಾಂಪ್ಲಿಕೇಟೆಡ್ ವಿಚಾರ. ಇಲ್ಲಿ ತಾಯಿತನಕ್ಕೆ ಇಬ್ಬರು ವಾರಸ್ದಾರರು. ಇಬ್ಬರಲ್ಲಿ ಯಾರನ್ನೋ ತಾಯಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಹೌದು ಯಶು, ಹಾಗಾಗಿ ನಾವು ತುಂಬ ಯೋಚನೆ ಮಾಡಿ ನಮ್ಮ ಮಗುನ ಪಡ್ಕೋಬೇಕು. ಇಲ್ಲಕ್ಕ, ಅಗ್ರಿಮೆಂಟ್ನಲ್ಲೂ ಹಾಗೇ ಇತ್ತು. ಮಗು ಆದ ಕೂಡಲೇ ಯಶೋದಂಗೆ ಒಪ್ಪಿಸ್ಬೇಕು ಅಂತ ಕ್ಲಿಯರಾಗೇ ಇದೆ. ಜೊತೆಗೆ ಮಗು ಬಗ್ಗೆ ಅಂತಿಮ ನಿರ್ಧಾರ ಯಶೋದಂಗೆ ಬಿಟ್ಟಿದ್ದು ಅಂತ ಕೂಡ ಇದೆ. ಆದರೆ ಈಗಿಂದೀಗಲೇ ಮಗುನ ತಂದುಬಿಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ದೃಷ್ಟಿಯಿಂದನೂ ತಪ್ಪಾಗತ್ತೆ ಯಶು. ಮೊದಲನೇದಾಗಿ ಮಗು ಹೊರಗಿನ ವಾತಾವರಣಕ್ಕೆ ಹೊಂದ್ಕೋಬೇಕು. ಎರಡನೇದಾಗಿ ತಾಯಿ ಹಾಲು ಕುಡಿಯೋ ಮಗುನ ಅಷ್ಟು ಬೇಗ ತರಬಾರ್ದು. ತಾಯಿ ಹಾಲ ಅಂದರೆ ದೇವ್ಕಿ ಮಗುಗೆ ಫೀಡ್ ಮಾಡ್ತಾಳ? ಅದು ನ್ಯಾಚುರಲ್ ತಾನೇ, ಅವಳೇ ಮಾಡಬೇಕು. ಇಲ್ಲ ಗಿರ್ಜಕ್ಕ, ಇಲ್ಲ, ಹಾಗಾಗಬಾರ್ದು. ಹಾಗೇನಾದರೂ ಆದರೆ ಅವಳಿಗೆ ಮಗು ಬಗ್ಗೆ ಹೆಚ್ಚು ಕರುಳು ಸಂಬಂಧ ಬೆಳೆಯುತ್ತೆ. ಆಮೇಲೆ ಮುಂದೆ ಆ ಮಗುಗೂ ಅವಳ ಬಗ್ಗೆ ಅದೇ ಥರದ ಭಾವನೆ ಬೆಳೆದ್ರೆ ದೇವ್ಕಿ ಖಂಡಿತ ಮಗುನ ನಮ್ಮ ಹತ್ರ ಕಳಿಸಲ್ಲ. ಏನೇ ಮಾಡೋದಿದ್ರು ಆದಷ್ಟು ಬೇಗ ಮಾಡಬೇಕು. ಹುಚ್ಚುಚ್ಚಾಗಿ ಮಾತಾಡಬೇಡ ಯಶು. ಎಷ್ಟೋ ಮಕ್ಕಳಿಗೆ ಬೇರೆ ತಾಯಿ ಹಾಲು ಕುಡಿಸಿದ ಉದಾಹರಣೆ ಇದೆ. ಇದು ಕಾನೂನು ಪ್ರಕಾರ ನಿಮಗೆ ಸೇರ್ಬೇಕಾಗಿರೋ ಮಗು. ಚಿಂತೆ ಯಾಕೆ ಮಾಡ್ತೀಯ? ಸ್ವಲ್ಪ ದಿನ ತಡ್ಕೋ. ಹೌದು ಯಶು, ಅಟ್ಲೀಸ್ಟ್ ಆಸ್ಪತ್ರೆಯಲ್ಲಿ ಇರೋಷ್ಟು ದಿನೇನಾದರೂ ಇರಲೇಬೇಕಲ್ವಾ? ರಘು, ಒಂದು ಕೆಲಸ ಮಾಡಿದ್ರೆ ಹೇಗೆ? ಆಸ್ಪತ್ರೆಯಲ್ಲಿ ಇರೋವಾಗಲೇ ನಾವಲ್ಲಿ ಹೋಗಿ ನೋಡಿ ದೇವ್ಕಿನ ಮಾತಾಡಿಸಿ ಮಗುನ ಕೊಡೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ. ಆಸ್ಪತ್ರೆಯಲ್ಲಿ ರಂಪ ಎಲ್ಲ ಬೇಕಾ? ಬೇಡ ಯಶು, ಮೊದಲು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಲಿ, ಆಮೇಲೆ ಎಲ್ಲರೂ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ಆಯಿತು. ಇಲ್ಲ ರಘು, ನನಗೆ ನಂಬಿಕೆ ಇಲ್ಲ ದೇವ್ಕಿ ನಮಗೆ ಮಗುನ ಕೊಡ್ತಾಳೆ ಅಂತ. ನಮ್ಮ ಮೇಲಿನ ಸೇಡ್ಗಾದರೂ ಮಗುನ ಆಯುಧವಾಗಿ ಬಳಸ್ತಾಳೆ. ಅವಳು ಏನೇ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಏನೂ ಮಾಡೋಕ್ಕಾಗಲ್ಲ. ಕಾನೂನು ಇದೆಯಲ್ವಾ? ಆದರೂ ನಮ್ಗೆ ಯಾರಿಗೂ ಸಿಗದೇ ಇರೋಂಥ ಜಾಗದಲ್ಲಿ ಮಗುನಿಟ್ರೆ ಆಗ ನಮ್ಮ ಕೈಲಿ ದೇವ್ಕಿನ ಹುಡ್ಕೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಯಾಕೆ ಯೋಚನೆ? ಅವಳು ಎಲ್ಲೇ ಮನೆ ಮಾಡಿದರೂ ವಾಸು ಜೊತೆನೇ ಇರಬೇಕಲ್ವ? ವಾಸು ಎಲ್ಲಿರ್ತಾನೆ ಅಂತ ಕಾಂತಿಗೆ ಗೊತ್ತಿರುತ್ತೆ. ವಾಸು ತುಂಬ ಸಭ್ಯ ಹುಡುಗ. ಅದು ಅಲ್ಲದೆ ಅವನಿಗೂ ತನ್ನ ವೈಯಕ್ತಿಕ ಬದುಕು, ಹೆಂಡತಿ, ಸಂಸಾರ ಅಂತ ಆಸೆ ಇರೋಲ್ವ? ಈಗ ನಾವು ತರಾತುರಿಲಿ ಯಾವ ಕೆಲಸ ಮಾಡೋದು ಬೇಡ. ಏನಂತೀರ ಗಿರಿಜಕ್ಕ? ನಾನು ಅದನ್ನೇ ಹೇಳ್ತಿದ್ದೀನಿ ರಘು. ನಮ್ಮ ಕೈಯಲ್ಲಿರೋ ಮಗುನ ಏನೇನೋ ಮಾಡೋದಕ್ಕೆ ಹೋಗಿ ಕಳ್ಕೊಳ್ಳೋದು ಬೇಡ. ರಘು, ಇನ್ನೊಂದು ಸಾರಿ ಹಾಸ್ಪಿಟಲ್ಗೆ ಹೋಗಿ ಮಗು ನೋಡ್ಕೊಂಡು ಬರೋಣವಾ? ನನಗಂತೂ ಮಗುನ ನೋಡದೆ ಇರೋದಕ್ಕಾಗ್ತಿಲ್ಲ. ಖಂಡಿತ ಹೋಗೋಣ ಯಶು.
ನಾನು ಹೇಳಿದ್ದಕ್ಕೆ ಬೇಸರ ಮಾಡ್ಕೋಬೇಡ. ಚೇಚೆ, ಮೈ ಉರಿಯೋ ಮಾತಿಗೆ ಬೇಸರ ಯಾಕೆ? ಜೀವನ ಅಂದರೆ ಇದೇ ಕಣೋ, ಎಲ್ಲವೂ ಆಕಸ್ಮಿಕ. ನಾವು ಅದನ್ನು ಅರ್ಥ ಮಾಡ್ಕೊಂಡು ಮುಂದೆ ಸಾಗಬೇಕು. ಹೀಗೆ ಆಗುತ್ತೆ ಅಂತ ಯಾರೂ ಯೋಚಿಸಿರೋಣ. ಎಲ್ಲವನ್ನೂ ಸ್ವೀಕರಿಸಬೇಕು. ಫಿಲಾಸಫಿ. ಬೇರೆಯವ್ರಿಗೆ ಹೇಳೋಕೆ ಜನ ಕಂಡುಕೊಂಡು ಬುದ್ಧಿವಂತಿಕೆ. ಹೇಳೋದು ಸುಲಭ, ಅನುಭವಿಸೋದು ಕಷ್ಟ. ನನಗೇನು ಕಷ್ಟ ಇಲ್ಲ ಬಿಡಿ. ಈಗಾಗಲೇ ನಾನು ಎಲ್ಲರಿಂದ ದೂರ ಆಗಿದ್ದೆ. ನಾನಾಗಿರಲಿಲ್ಲ, ನೀವೆಲ್ಲರೂ ಒಂದಾಗಿ ನನ್ನ ಬೇರೆ ಮಾಡಿದ್ರಿ. ಆಡ್ ಮ್ಯಾನ್ ಔಟ್ ಅಂತಾರಲ್ಲ ಹಾಗೆ. ನಾನು ಆಡ್ ಮ್ಯಾನ್, ಎಲ್ಲೂ ಸಲ್ಲದವನು. ವಿದ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ. ಇಷ್ಟು ವರ್ಷ ನಿನಗೆ ಗೊತ್ತಾಗಬಾರ್ದು ಅಂತ ಕಾಪಾಡ್ಕೊಂಡು ಬಂದೆ.
ನನಗೆ ಯಾಕೆ ಈ ಬುದ್ಧಿ ಬಂತು? ಸತ್ಯಂ ಬ್ರೂಯಾತ್ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಬ್ರೂಯಾತ್ ಸತ್ಯಮಪ್ರಿಯಂ. ಹಾಗಂತ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಸತ್ಯವನ್ನು ಹೇಳು, ಪ್ರಿಯವಾದ ಸತ್ಯವನ್ನು ಹೇಳು, ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತ ಅದರ ಅರ್ಥ. ಅದರ ವಿಚಿತ್ರ ನೋಡಿ, ಸತ್ಯ ನೀರಲ್ಲಿ ಬೀಳೋ ಚೆಂಡಿನ ಥರ, ಅದನ್ನು ಎಷ್ಟೇ ಆಳದಲ್ಲಿ ಮುಳುಗಿಸಿಟ್ರು ಮತ್ತೆ ಮೇಲೆ ಬಂದೇ ಬರುತ್ತೆ. ಅಪ್ರಿಯ ಸತ್ಯದ ಥರ. ಆಯ್ತಪ್ಪ, ನಾನು ತಿಳಿದೇ ಇರೋನು. ಏನೋ ಹೇಳಬಾರ್ದನ್ನ ಹೇಳಿಬಿಟ್ಟೆ. ನೀನು ತಿಳಿದವನು. ಕಾಯಿಲೆ, ನೋವು ಯಾರಿಗೆ ಬರಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಬರುತ್ತಾ? ಬಡವ, ಶ್ರೀಮಂತ, ಜ್ಞಾನಿ, ಅಜ್ಞಾನಿ, ಹಳ್ಳಿಯವನು, ಪೇಟೆಯವನು ಹೀಗಂತ ಆಯ್ಕೆ ಮಾಡ್ಕೊಂಡು ಬರುತ್ತಾ? ಹೊರಗೆ ನಿಂತು ಮಾತಾಡೋರಿಗೆ ಬೇರೆಯವರ ಬದುಕೆ ಒಂಥರ ಫಿಲಾಸಫಿ, ಸಿದ್ಧಾಂತ, ಬರೀ ಬಾಯಿ ಮಾತಿನ ಸಿದ್ಧಾಂತ. ನಿನ್ನೆವರೆಗೆ ನಾನು ಫಿಲಾಸಫಿ ಮಾತಾಡ್ತಿದ್ದೆ. ಕಂಡವರಿಗೆಲ್ಲ ಬದುಕಿನ ಬಗ್ಗೆ ಕೊರಿತಾ ಇದ್ದೆ. ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ ಅಂತ ಸಮಾಧಾನ ಮಾಡ್ತಿದ್ದೆ. ಆದರೆ ನನ್ನ ಹೆತ್ತ ತಾಯಿಗೆ ನನ್ನ ಹುಟ್ಟೆ ಅನಿವಾರ್ಯ ಆಗಿತ್ತು ಅಂತ ಕಾಣುತ್ತೆ. ದೇವಕಿಗಾದ ಹಾಗೆ. ವಿದ್ಯಾ, ಯಾವತ್ತಾದರೂ ನಿನ್ನನ್ನು ನಾನು ಆ ದೃಷ್ಟಿಯಿಂದ ಕಂಡಿದ್ದೀನ? ನನ್ನ ಮಗನಿಗಿಂತಲೂ ಹೆಚ್ಚು ಪ್ರೀತಿಯಿಂದ ನೋಡಲಿಲ್ವಾ? ಅಪ್ಪಯ್ಯ, ನಿನ್ನೆವರೆಗೆ ನೀವು ಎಷ್ಟೇ ಬೈದರೂ ಹೊಡೆದ್ರೂ ನನಗೇನು ಅನ್ನಿಸ್ತಿರ್ಲಿಲ್ಲ. ಆದರೆ ಈಗ ನೀವು ಏನೇ ಹೇಳಿದರೂ ಅದರ ಹಿಂದೆ ನನ್ನ ಪರದೇಸಿತನದ ಕರಿ ನೆರಳು ನಾಲ್ಗೆ ಚಾಚಿಕೊಂಡಿರುತ್ತೆ. ಸ್ವಂತ ಮಗು, ಸಾಕು ಮಗು ಥರ. ಸಾಕು ಮಗುನೇ ಹೆಚ್ಚು ಪ್ರೀತಿ ತೋರಿಸಿದ್ರು ಅದು ಯಾವತ್ತೂ ಕಡಿಮೆನೇ. ನೀನು ಯಾವತ್ತೂ ನನ್ನ ಸಾಕು ಮಗ ಆಗಿರಲಿಲ್ಲ ಕಣೋ. ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಮಗನ ಹಾಗೆ ಇದ್ದೆ. ನಿಮ್ಮ ಮಾತು ಹೇಗಿದೆ ಅಂದರೆ, ನಾನು 20 ವರ್ಷ ವಯಸ್ಸು ಕಡಿಮೆ ಆಗಲಿ ಅಂತ ಕನಸು ಕಾಣ್ತಾ ಇದ್ನಲ್ಲ, ಹಾಗಿದೆ. ಕಹಿ ಗುಳಿಗೆ ಮೇಲೆ ಸಕ್ಕರೆಯ ಲೇಪನದ ಥರ.
ಯಶು ಕೂಲ್. ನಿನ್ನ ಹೊಟ್ಟೆಲೂ ಮಗು ಇದೆ, ಜಾಸ್ತಿ ಎಮೋಷನಲ್ ಆಗಬಾರ್ದು. ಡಾಕ್ಟ್ರು ಹೇಳಲಿಲ್ವಾ? ಇಲ್ಲ ರಘು, ಸಾಧ್ಯ ಇಲ್ಲ. ನನ್ನ ಮಗುನ್ ಬಿಟ್ಟು ಬದುಕಿರೋದಕ್ಕೆ ನನಗೆ ಸಾಧ್ಯ ಇಲ್ಲ. ಮಗು ಸಿಗದೆ ಹೋದ್ರೆ ಹುಚ್ಚ ಹಿಡಿಯುತ್ತೆ, ಏನ್ ಬೇಕಾದ್ರೂ ಆಗ್ಬೋದು. ರಘು, ನನಗೆ ಗೊತ್ತಿಲ್ಲ, ನನ್ನ ಮಗು ನನಗೆ ಬೇಕು. ಮಗು ನನಗೆ ಬೇಕು ರಘು, ಮಗು ನನಗೆ ಬೇಕು. ನನ್ನ ಮಗು